ಹಾಕಿದ್ರು ದೇಹಕ್ಕೆ ಶಕ್ತಿನೇ ಬಂದಿಲ್ವಲ್ಲ. ಯಾಕೆ ಪೌಡ್ರು? 4 kg ರೈಸ್ ತಿನ್ನು ನಿನ್ಗೆ 4 ಲೀಟರ್ ವಾಟರ್ ಏನ್ ಸರಿ ಹೋಗುತ್ತೆ ಚಂದ್ರಿಕಾ? ಏನಂದ್ರೆ? ನೀನ್ ಸತ್ತೋಗ್ತೀಯೇನೋ ಅಂತ ಭಯಪಟ್ಟಿದ್ದೆ ಚಂದ್ರಿಕಾ. ಬದುಕಿರೋದಕ್ಕೆ ಬೇಜಾರು ನೋಡ್ಕೋತಿದ್ದೀರಾ? ಅಬ್ಬ ಹಾಗಂತಿಲ್ಲ ಯಾಕೆ? ನೀನ್ ಹೋದ್ರೆ ನನ್ನ ಬಾಯಾರೆ ಪೌಡ್ರ್ ಅಂತ ಕರೆಯೋದು ಯಾರು? ಹೊಟ್ಟೆ ತುಂಬಾ ಊಟ ಯಾರು ಹಾಕ್ತಾರೆ? ನಾನು ತಪ್ಪು ಮಾಡಿದ್ರೆ ಯಾರು ಬೈತಾರೆ? ಅಷ್ಟೇ ಯಾಕೆ, ಈ ವಯಸ್ಸಲ್ಲಿ ನನಗೆ ಯಾರು ಹುಡುಗಿನ ಕೊಡ್ತಾರೆ? ಅಂದ್ರೆ ನಾನ್ ಸತ್ರೆ ಈ ವಯಸ್ಸಲ್ಲೂ ಕೂಡ ನೀವು ಮತ್ತೆ ಮದ್ವೆ ಮಾಡ್ಕೊಳ್ಳೋಣ ಅಂತ? ಅಯ್ಯೋ, ನನ್ನ ಉದ್ದೇಶ ಅದಲ್ಲ ಚಂದ್ರಿಕಾ. ನನ್ಗೆ ನಿನ್ನೆ ಬಿಟ್ರೆ ಬೇರೆ ದಿಕ್ಕಿಲ್ಲ ಅಂತಿದ್ದೀನಿ. ಅಪ್ಪ ಸರಿ ಸರಿ ನಡಿ, ಕೂತ್ಕೋಬೋದಂತೆ. ಅಯ್ಯೋ, ಅಬ್ಬಾ, ಅಯ್ಯೋ ಪೌಡ್ರು, ಅಮ್ಮ, ಅಯ್ಯೋ ಪೌಡ್ರು, ಅಮ್ಮ ಅಮ್ಮ. ಇದಕ್ಕೆಲ್ಲ ಕಾರಣ ನಮ್ ಸಿಲಿಂಡರ್ ಅತ್ತಿಗೆನೆ. ಮನೆಗೆ ಹೋಗ್ತಿದ್ದಾಗೆ ಅವಳ ವಿಷಯ ನೋಡ್ಕೋತೀನಿ. ಏನ್ ನೋಡ್ಕೋತೀಯ ಚಂದ್ರಿಕಾ? ನೀನ್ ಡಿಕ್ಕಿಲಿ ಬಚ್ಕೊಂಡಿದ್ದೆ ಅಂತ ಹೇಗೆ ಗೊತ್ತಾದ್ರೆ ನಮ್ಮಿಬ್ರಿಗೂ ಹೊಡೆದು ಮನೆಯಿಂದ ಹೊರಗೆ ಹಾಕ್ತಾನೆ. ಹಾಗಂತ ಅವಳನ್ನ ಸುಮ್ನೆ ಬಿಡು ಅಂತೀರಾ? ನನ್ ದ್ವೇಷ ಹೇಗ್ ತೀರುತ್ರಿ? ಅಯ್ಯೋ, ಪ್ರತೀಕಾರ ತೀರಿಸ್ಕೊಳ್ಳೋದ್ರಲ್ಲಿ ನಾವೇ ಫಸ್ಟ್. ನಮ್ ರಿವೆಂಜ್ ಯಾವ ರೇಂಜ್ ಅಲ್ಲಿ ಇರುತ್ತೋ ನಿಧಾನವಾಗಿ ತೋರ್ಸೋಣ. ಅಂದ್ರೆ ಇವಾಗ ಸುಮ್ನಿರು ಅಂತಿದ್ದೀರಾ ಪೌಡ್ರು? ಬಾ, ಮೊದ್ಲು ಸರಿಯಾಗು ಅಂತಿದ್ದೀನಿ. ಅಯ್ಯೋ ಪೌಡ್ರು, ರಿಕವರಿ ಆಗೋಕು ಮುಂಚೆನೆ ರಿವೆಂಜ್ ಬಗ್ಗೆ ಯೋಚನೆ ಮಾಡಬೇಡ ಅಂತಿದ್ದೀನಿ. ಅಯ್ಯೋ ಪೌಡ್ರು, ಅವಳು ನೋಡ್ತಿದ್ರೆ ನನಗ್ ಸುಮ್ನಿರಕ್ಕಾಗಲ್ಲ. ಹೇಗಾದ್ರೂ ಕಂಟ್ರೋಲ್ ಮಾಡ್ಕೋ ಚಂದ್ರಿಕಾ. ಟೈಮ್ ನೋಡಿ ಏಟ್ ಕೊಡೋಣ. ಸ್ವಲ್ಪ ಇರೋ, ಸೀಟ್ನ ಹಿಂದೆ ಮಾಡ್ತೀನಿ. ಇವಾಗ ಕಂಫರ್ಟ್ ಆಗಿದ್ಯಾ? ಕಾರ್ ತೆಗೀರಿ ಪೌಡ್ರು. ಸರ್, ಹೇಳು ನಾಣಿ. ಸರ್, ಮೇಡಮ್ ಮೇಲೆ ಯಾಕೆ ಸರ್ ಹಾಕಿರ್ಚಾಡಿದ್ರಿ? ಗೊತ್ತಿಲ್ಲ ನಾಣಿ, ಹೊರಟೋಗ್ತೀನಿ ಅಂದಿದ್ದಕ್ಕೆ ಕೋಪ ಬಂತು, ತಡ್ಕೊಳಕ್ಕಾಗ್ಲಿಲ್ಲ. ಗಂಗನ್ ಮೇಲೆ ಎಗರಾಡಿ ನಾನು ನೋವು ಪಡ್ತಾ ಇದ್ದೀನಿ. ಮೇಡಮ್ ಅವ್ರೇನು ಬೇಜಾರು ಮಾಡ್ಕೊಂಡಿಲ್ಲ ಸರ್. ನಿಮ್ಮ ಎಮೋಷನ್ ಅರ್ಥ ಮಾಡ್ಕೊಂಡಿದ್ದಾರೆ. ಅರ್ಥ ಮಾಡ್ಕೋಬೇಕಾಗಿರೋದು ನಾನು ನಾಣಿ. ಅವಳು ಹಳೆದನ್ನ ಮರ್ತೋಗಿದ್ದಾಳೆ ಅಂತ, ನಾನೇ ಅವಳು ಗಂಡ ಅಂತ, ಆ ಮಕ್ಕಳಿಗೆ ನಾನೇ ತಂದೆ ಅಂತ, ಅವಳಿಗದು ನೆನಪಿಲ್ಲ ಅಂತ ನಾನೇ ಅರ್ಥ ಮಾಡ್ಕೋಬೇಕಿತ್ತು. ಯೋಚನೆ ಮಾಡ್ದೇನೆ ಕೂಗಾಡ್ಬಿಟ್ಟೆ, ಮೂರ್ಖನಾಗಿ ವರ್ತಿಸ್ಬಿಟ್ಟೆ. ಇಲ್ಲ ಸರ್, ನಿಮ್ಮ ಸ್ಥಾನದಲ್ಲಿದ್ದು ಯೋಚನೆ ಮಾಡೋವರೆಗೂ ನಿಮ್ಮ ನೋವು ಯಾರಿಗೂ ಅರ್ಥ ಆಗಲ್ಲ ಸರ್. ಹಳೇದು ನೆನಪಿಲ್ಲ ಅಂದರೂ ಮೇಡಮ್ ಅವ್ರು ಅರ್ಥ ಮಾಡ್ಕೊಂಡಿದ್ದಾರೆ ಸರ್. ಇದು ನನ್ನ ಅದೃಷ್ಟನೋ ದುರದೃಷ್ಟನೋ ಗೊತ್ತಿಲ್ಲ ನಾಣಿ. ಕಣ್ಮುಂದೆ ಹೆಂಡತಿ ಮಕ್ಕಳು ಇದ್ದಾರೆ ಅಂತ ಸಂತೋಷ ಪಡಬೇಕು, ಅವ್ರಿಗೆ ನಾನು ಯಾರು ಅಂತ ಗೊತ್ತಿಲ್ಲ ಅನ್ನೋದಕ್ಕೆ ನೋವು ಪಡಬೇಕು ಅರ್ಥ ಆಗ್ತದೆ. ಚಿಕ್ಕವನಿದ್ದಾಗ ಅಮ್ಮನ ಕಳ್ಕೊಂಡೆ. 8 ವರ್ಷ ಹೆಂಡತಿಯಿಂದ ದೂರ ಇದ್ದೆ. ನನ್ನ ಮಕ್ಳಿಗೆ ನಾನು ಯಾರು ಅಂತಾನೆ ಹೇಳಕ್ಕಾಗ್ತಿಲ್ಲ. ಶಾಪ ಹೋಯ್ತು ಅನ್ಕೊಂಡೆ ನಾಣಿ, ಆದ್ರೆ ವಾಪಸ್ ಮತ್ತೊಂದು ರೂಪದಲ್ಲಿ ನನ್ನ ಕಡೆಗೆ ಬರುತ್ತೆ ಅಂತ ಗೊತ್ತಾಗ್ಲಿಲ್ಲ. ನಾನೇನು ಪಾಪ ಮಾಡಿದ್ದೀನಿ ನಾಣಿ? ನಾನೇನು ತಪ್ಪು ಮಾಡಿದ್ದೀನಿ? ನನಗೆ ಯಾಕೆ ಹೀಗಾಗ್ತಿದೆ? ಎಷ್ಟು ದಿನ ಅಂತ ಕಣ್ಣು ಮುಂದೆನೆ ಹೆಂಡತಿ ಮಕ್ಳು ಇದ್ರೂ ಅವ್ರಿಗೆ ನಾನು ಯಾರು ಅಂತ ಹೇಳದೇ ಇರಬೇಕು? ಎಷ್ಟು ದಿನ ಈ ನರ್ಕ?
ನೀವೆಲ್ಲ ತುಂಬ ಸಂತೋಷವಾಗಿದ್ದೀರಾ. ನೀನು, ಮೀನಾಕ್ಷಿ, ಕೇಶವ ಚಿಕ್ಕ ಕುಟುಂಬ ಆಗಿದ್ರು, ಹೆಚ್ಚಾಗಿ ಆಸ್ತಿ ಇಲ್ಲದೆ ಇದ್ರು ತುಂಬ ಆನಂದದಿಂದ ಇದ್ದೀರಾ. ನನಗಿಷ್ಟ ಆಸ್ತಿ ಇದ್ರೂ ಏನ್ ಲಾಭ? ನನ್ನ ಸ್ವಂತದವ್ರ ಮಧ್ಯ ಹೊರಗಿನವ್ರ ಥರ ಬದುಕ್ತಿದ್ದೀನಿ ನಾಣಿ. ಛೀ, ಇದು ಒಂದು ಬದುಕ? ಇಂಥ ಜೀವನ ಯಾಕೆ ನಾಣಿ? ಹಾಗನ್ಬೇಡಿ ಸರ್. ಎಷ್ಟೋ ಕುಟುಂಬಗಳು ನಿಮ್ಮಿಂದ 3 ಹೊತ್ತು ಅನ್ನ ತಿಂತಿದೆ. ಎಷ್ಟೋ ಜನ ನೀವು ಇದೀರೋ ಅನ್ನೋ ಧೈರ್ಯದಿಂದ ಬದುಕಿದ್ದಾರೆ.